ನಾಗಿ ಹಂಗ್ಯಾಕೆ ಗಡ್ಬಡಿಸ್ಲಿಕ್ಕತ್ತೀಯ? ಸ್ವಲ್ಪ ಸಾವಕಾಶ ಬಡಿಸು. ನೋಡು, ಚಪಾತಿ ಹಾಕಿ ಚೂರು ಚೂರ ಪಲ್ಯ ಹಾಕಿ ಇನ್ನೂ ಸಾಗು ಬಡಿಸಿಲ್ಲ. ತಲೆಗಿಲಿ ಕೆಟ್ಟತ್ತೇನೋ? ಎಮ್ಮಿ ತಮ್ಮಣ್ಣ ನಿಂತಂಗೆ ನಿಂತಿದ್ಯಲ್ಲ, ಬಂದೋಸಿ ಕಲ್ಪ್ ಮಾಡಬಾರ್ದ? ಹುಚ್ಚಿ ಪ್ಯಾಲಿ, ಅದು ಕಲ್ಪಲ್ಲ, ಹೆಲ್ಪ್. ಯಾವುದೋ ಒಂದು ಅದೇ ಮಾಡಬಾರ್ದಾ? ನೋಡು, ನನ್ನ ಕೆಲಸ ಓಡಿಸೋದು, ನಿನ್ನ ಕೆಲಸ ಬಡಿಸೋದು. ಅದನ್ನು ನೆಟ್ಟಗೆ ಮಾಡು. ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಳಗೆ ಹೋಗಿ ಪಾತ್ರೆ ತೊಳೆ ಹೋಗು. ಅಪ್ಪ, ನೀವು ಯಾಕೆ ಊಟ ಮಾಡ್ತಾ ಇಲ್ಲ? ನೀವು ಹೀಗೆ ಇದ್ದರೆ ಎಲ್ರಿಗೂ ಅನುಮಾನ ಬರುತ್ತೆ. ಆಮೇಲೆ 108 ಪ್ರಶ್ನೆ ಕೇಳ್ತಾರೆ. ಊಟ ಮಾಡಿ. ದೇವಕ್ಕೆ ಬಂದಿಲ್ಲಲ್ಲೋ? ಬರ್ತಾಳೆ, ನೀವು ಊಟ ಮಾಡಿ. ತಾತ, ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತು ಮ್ಯೂಸಿಕಲ್ ಚೇರ್ ಆಟದಲ್ಲಿ ನಾನೇ ವಿನ್ ಆಗಿದ್ದು. ಅಪ್ಪ ಅಪ್ಪ, ಯಾಕೆ ಏನಾಯ್ತು? ಶೋಭಿತಾ ಏನೋ ಹೇಳಿದ್ಲು, ಕೇಳಿಸ್ಕೊಳ್ಳಿಲ್ವಾ? ಏನಮ್ಮ ಅದು? ಅದೇ ತಾತ, ನೋಡಿದ್ಯಾಮ್ಮ, ನಾನು ಹೇಳೋ ಕಡೆ ಗಮನನೇ ಇಲ್ಲ ಇವ್ರಿಗೆ. ನೀನೇನೋ ಯೋಚನೆ ಮಾಡಬೇಡ ಕಣೆ. ಇವರೆಲ್ಲರ ಗಮನ ನಿನ್ನ ಕಡೆ ಬರೋ ಹಾಗೆ ನಾನು ಮಾಡ್ತೀನಿ. ಅಮ್ಮ, ಯಾರೋ ನಿಮ್ಮನ್ನ ನೆನ್ಸ್ಕೊತಾ ಇದ್ದಾರೆ ಅನ್ಸುತ್ತೆ. ಲಕ್ಷ್ಮಿ, ಎಲ್ಲರೂ ಇಲ್ಲೇ ಇದ್ದೀವಿ. ಅವಳನ್ನ ಯಾರು ನೆನೆಸ್ಕೋತಾರೆ ಅಲ್ವೇನ್ರಿ? ಹಾಂ, ಡ್ಯಾಡ್, 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 ಏನಾಯ್ತು? ಯಾಕೆಷ್ಟು ಕೋಪದಲ್ಲಿದ್ದೀರಾ? ಮಗಳೇ, ಈಗ ನನ್ನ ಏನು ಕೇಳಬೇಡ. ನನ್ನ ಮನಸ್ಥಿತಿ ಸರಿ ಇಲ್ಲ. ಡ್ಯಾಡ್, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಪ್ಲೀಸ್ ಡ್ಯಾಡ್, ಏನಾಯ್ತು ಅಂತ ಹೇಳಿ. ಮಗಳೇ, ನಾನು ನಿನಗೆ ಏನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗೋ ಹಾಗೆ ಹೇಳಿದ್ರೆ ನಾನು ಖಂಡಿತ ಅರ್ಥ ಮಾಡ್ಕೋತೀನಿ ಡ್ಯಾಡ್. ನೀವು ಯಾವತ್ತೂ ಹೀಗಿದ್ದದನ್ನ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ನೀವು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿರೋದನ್ನ ನೋಡ್ತಿರೋದು. ಯಾರಾದರೂ ಏನಾದರೂ ಅಂದ್ರ ಅಥವಾ ಬಿಸ್ನೆಸ್ಸಲ್ಲಿ ಏನಾದರೂ ಆಯ್ತಾ? ಈಗ ನೀನು ನನ್ನ ವಿರುದ್ಧ ಅವ್ರನ್ನ ಎತ್ಕಟ್ಟಿ ನನ್ನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಅವ್ರು ನನಗೇನೇ ಮಾಡಿರ್ಬೋದು, ಆದರೆ ಅವ್ರು ನನಗಪ್ಪ. ಡ್ಯಾಡ್, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು ಅಂತ ಹೇಳಿ. ಮಗಳೇ, ನಾನೇನೇ ಮಾಡಿದ್ರು ನಿನಗೋಸ್ಕರ, ನಮ್ಮ ಕುಟುಂಬದ ಒಳ್ಳೇದಕ್ಕೋಸ್ಕರ. 2 days ಟೈಮ್ ಕೊಡು. ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಮುಖ್ಯವಾದ ವಿಷಯ ಅಂದರೆ ಏನು ಡ್ಯಾಡ್?
ಹೇಳಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಈಗ ನನ್ನ ಏನು ಕೇಳಬೇಡ. ಒಬ್ಬನೇ ಇರಬೇಕು ಅನಿಸ್ತಾ ಇದೆ. ಡ್ಯಾಡ್ಗೆ ಏನಾಯಿತು? ಯಾಕೆ ಹೀಗೆ ಆಡ್ತಿದ್ದಾರೆ? ಯಾವಾಗಲೂ ನಗ್ನಗ್ತಾ ಇದ್ದವರು ಇವತ್ತು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿದ್ದಾರೆ? ಇಲ್ಲ, ಖಂಡಿತ ಏನೋ ನಡೆದಿರತ್ತೆ. ಇರಲಿ, ಅವ್ರು ಸ್ವಲ್ಪ ಕೂಲ್ ಆದಮೇಲೆ ನಾನೇ ಏನು ಅಂತ ಕೇಳಿ ತಿಳ್ಕೊತೀನಿ. ನಾನು ಬಂದಿಲ್ಲಿ ನಿಂತಿರೋದನ್ನು ನೋಡಿದೆ, ಅವಳದೇ ಲೋಕದಲ್ಲಿ ಮುಳುಗೋಗಿದ್ದಾಳಲ್ಲ. ಈಗ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರ. ಹಲ್ಲಿ 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 ವಾಪಸ್ ಕಳ್ಳಿ ಮುಗ್ದವನೆ. ಬೇಕು ಅಂತ ನಾನು ಆಟ ಆಡ್ಸಕ್ಕೆ ಹಿಂಗೆಲ್ಲ ಮಾಡ್ತೀಯಲ್ಲ? ಹಲೋ ಡೌರಾಣಿ, ಯಾರಿಗೂ ಹೆದರದೇ ಇರೋ ನೀನು ಆಫ್ಟರ್ ಆಲ್ ಒಂದು ಹಲ್ಲಿಗೆ ಹೆದರ್ಕೋತ್ಯಾ? ಸುಮ್ಮನೆ ಡೌ ಮಾಡಬೇಡ. ನಿನ್ನ ಹತ್ರ ಏನ್ ಮಾತು? ನಾನು ತಾತಂಗೆ ಹಾಲು ತಗೊಂಡೋಗಿ ಕೊಡ್ಬೇಕು. ಹೋಗೋ ಇಲ್ಲಿಂದ. ಅಯ್ಯಯ್ಯೋ, ಗ್ಲಾಸ್ ಮುಚ್ಚಿಲ್ಲ. ನೀನು ಯಾವುದು ಹೆದರ್ಕೋತೀಯ ಅಂತ ಇವಾಗ ಗೊತ್ತಾಯ್ತು ಕಣೆ. ನೋಡ್ತಾ ಇರೋ, ಇನ್ಮೇಲೆ ನಿನ್ನ ಹಿಂಗೆ ಆಟಾಡ್ತೀನಿ. ಏಯ್, ಹೋಗೋ ಇಲ್ಲಿಂದ. ನನ್ನ ತಾತಂಗೋಸ್ಕರ ಹಾಲು ತಗೊಂಡೋಗ್ಬೇಕು ಅಂತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಬರ್ತಿರೋ ಕೋಪಕ್ಕೆ ಈ ಕಾಯಿಸಿರೋ ಹಾಲು ತಗೊಂಡು ನಿನ್ನ ಮುಖಕ್ಕೆ ಹೆಚ್ಚಬೇಕು ಅನ್ಸ್ತಿದೆ. ನೀನು ಕಾಯಿಸಿರೋ ಹಾಲು ತಗೊಂಡು ನನ್ನ ಮುಖಕ್ಕೆ ಎರಚೋವರೆಗೂ ನಾನೇನು ಸೌತೆಕಾಯಿ ತಿಂತಾ ಇರ್ತೀನ. ಹೋಗಿ ಅಲ್ಲೇ ಡಂಗಾಣಿ. ಏನೋ ಏಯ್, ಏನೋ ಅದು ಡಂಗಾಣಿ ಅಂತೆಲ್ಲ ಕರಿತಿದ್ಯಾ? ಡಂಗಾಣಿ ಅಂದರೆ ನಿಂತರ ಡೌರಾಣಿಗೆ ಶಾರ್ಟ್ ಫಾರ್ಮು. ಮನೆಯವ್ರಿಗೆಲ್ಲ ಏನಾದರೂ ಒಂದು ಕೆಲಸ ಮಾಡಿಕೊಟ್ಟು ಎಲ್ಲರೂ ಬುಟ್ಟಿಗೆ ಹಾಕೋತಾ ಇದೆಯಲ್ಲ, ಅದಕ್ಕೆ ನಿನಗಿದು ಸರಿಯಾಗಿರೋ ಹೆಸರು. ನೀನು ಡಂಗಾಣಿ ಆಟ ಬೇರೆಯವ್ರ ಹತ್ರ ನಡಿಬೋದು, ನನ್ನ ಹತ್ರ ನಡೆಯಲ್ಲ. ನಾನು ಡಂಗಾಣಿ ಆದರೆ ನೀನು ಡಂಗಾಣ. ಅಲ್ಲ, ಚೆನ್ನಾಗಿಲ್ಲ. ನೀನು ಪಾಂಪಸ್ ಕಳ್ಳಿ ಮುಕ್ತು.